ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಫ್ಯಾಮಿಲಿ, ಅತ್ತೆ ಮಾವ, ಅಮ್ಮ ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೂರಿನ ದೇವಸ್ಥಾನಕ್ಕೆ. ಯಾಕೆ ಎಲ್ಲರೂ ಹೋಗ್ತಿದ್ದೀವಿ ಅಂದರೆ, ಒಂದು ಹರಕೆ ತೀರ್ಸೋದಿತ್ತು. ನಮ್ಮ ವೀರು ಹುಟ್ಟಿದ್ರೆ ಮಡ್ಲಕ್ಕಿ ಮತ್ತೆ ಒಂದು ತಾಳಿ ಕೊಡ್ತೀವಿ ಅಂತ ನಮ್ಮ ಅತ್ತೆ ಅರಸ್ಕೊಂಡಿದ್ರು. ಅದಕ್ಕೋಸ್ಕರ ಹೋದ ವರ್ಷ ಆಷಾಢ ಇದ್ದಾಗ ಅರಸ್ಕೊಂಡಿದ್ರು. ಅದು ಅರಸ್ಕೊಂಡಿದ್ದು ಒಂದೇ ವರ್ಷಕ್ಕೆ ನಮ್ಮ ವೀರು ಹುಟ್ಟದ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಅದೇ ಕಾಣಿಸ್ತಿದೆಯಲ್ಲ, ನಮ್ಮ ಊರಿನ ಉರಿಕಾದೇಶ್ವರಿ ಅಮ್ಮನವರ ದೇವಸ್ಥಾನ. ಕೊನೆಗೂ ತಲುಪಿದ್ವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ತುಂಬಿದ್ದಾರೆ ಅಂತ. ಮೈಸೂರಲ್ಲಿ ಆಷಾಢನ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ. ಯಾರು ಕೂಡ ಹೊಟ್ಟೆ ಹಸ್ಕೊಂಡಿರೋದೇ ಇಲ್ಲ. ಎಲ್ಲ ಕಡೆನೂ ಪ್ರಸಾದ ವಿನಿಯೋಗ ಮಾಡ್ತಾ ಇರ್ತಾರೆ. ನಮ್ಮ ಅತ್ತೆ ಮಡ್ಲಕ್ಕಿಗೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಮನೆಯಿಂದ ನಾವೇ ತಟ್ಟೆ ಮತ್ತು ಐಟಮ್ಸ್ ಎಲ್ಲ ತಂದಿದ್ವಿ. ದೂರದಿಂದ ಬರೋದಾದರೆ ಅವರೇ ತಟ್ಟೆ ಎಲ್ಲ ಕೊಡ್ತಾರೆ. ನೋಡ್ತಾ ಇದ್ದೀರಲ್ಲ, ಅಕ್ಕಿನೆಲ್ಲ ಹಾಕಿದ್ದಾರೆ. ಅಕ್ಕಿ 3 ಲೋಟ 5 ಲೋಟ ಈ ಥರ ಇರುತ್ತೆ. ನಾವು ಮನೆಯಿಂದನೇ ಆಲ್ರೆಡಿ 5 ಲೋಟ ಅಕ್ಕಿನ ಕವರಿಗೆ ಹಾಕ್ಕೊಂಡು ತಂದಿದ್ವಿ. ಜೊತೆಗೆ 3 ಥರ ಹಣ್ಣು, 5 ಥರ ಹಣ್ಣಿಡೋರು 5 ಥರ ಹಣ್ಣಿಡ್ಬೋದು. ನಾವು 3 ಥರ ಹಣ್ಣಿಟ್ಟಿದ್ದೀವಿ. ಎಲ್ಲ ಪ್ರಿಪರೇಷನ್ಸು ನಡೀತಾ ಇದೆ. ಈ ಕಡೆ ವೀರುನ ಅವರಪ್ಪ ಇಟ್ಕೊಂಡಿದ್ದಾರೆ. ಮತ್ತು ಈ ಕಡೆ ಬಂದರೆ ಎಲ್ಲ ರೆಡಿ ಆಗಿದೆ, ನೋಡ್ತಾ ಇರ್ಬೋದು ನೀವು. ಮಡ್ಲಕ್ಕಿ ಮತ್ತು 3 ಥರ ಹಣ್ಣು, ತೆಂಗಿನಕಾಯಿ ಮತ್ತು ಎಲೆ ಅಡಿಕೆ ಮತ್ತು ದೇವ್ರಿಗಿಡೋ ಬಾಗಿನ, ಕೊಬ್ಬರಿ ಮತ್ತು ಬೆಲ್ಲ, ಜೊತೆಗೆ ಕಡಲೆ, 3 ಥರ ಹೂವು ಎಲ್ಲನೂ ಇಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ ಆಲ್ರೆಡಿ. ಮತ್ತು ಅರಿಶಿಣ ಕುಂಕುಮ ಸಹ ಇಡಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಆಲ್ಮೋಸ್ಟ್ ಮಡ್ಲಕ್ಕಿ ಕೊಡೋಕ್ಕೆ, ಬಾಗಿನ ಕೊಡೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಈ ಕಡೆ ಅಮ್ಮ ತಾಳಿನ ಪೋಣಿಸ್ಕೋತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಕರಿಮಣಿ ಹವಳ ಎಲ್ಲನೂ ಪೋಣಿಸ್ಕೋತಾ ಇದ್ದಾರೆ. ಈ ಕರಿಮಣಿನ ತಾಳಿ ಅಕ್ಕಪಕ್ಕ ಯಾಕೆ ಹಾಕ್ತಾರೆ ಅಂದರೆ, ಗಂಡ ಹೆಂಡತಿ ದಾಂಪತ್ಯ ಜೀವನಕ್ಕೆ ಯಾವುದೇ ಥರ ಕೆಟ್ಟು ದೃಷ್ಟಿ ಬೀಳದೆ ಇರಲಿ, ಸುಖಮಯವಾಗಿರಲಿ ಜೀವನ ಅಂತ ಹೇಳೋದಕ್ಕೆ ತಾಳಿ ಅಕ್ಕಪಕ್ಕ ಈ ಕರಿಮಣಿ ಹಾಕ್ತಾರೆ. ಈ ಕರಿಮಣಿ ಅನ್ನೋದು ಎಲ್ಲ ರಾಹು ಕೇತು ಶನಿ ಎಲ್ಲ ಕೆಟ್ಟ ಕಣ್ಣಿಂದ ದಾಂಪತ್ಯ ಜೀವನನ ಕಾಪಾಡುತ್ತೆ, ಗಂಡ ಹೆಂಡತಿ ದೃಷ್ಟಿ ಆಗೋದನ್ನು ಕಾಪಾಡುತ್ತೆ. ಅದಕ್ಕೋಸ್ಕರ ಈ ಕರಿಮಣಿನ ತಾಳಿ ಅಕ್ಕಪಕ್ಕ ಹಾಕ್ತಾರೆ. ನೋಡ್ತಾ ಇರ್ಬೋದು, ಇವಾಗ ತಾಳಿ ಎಲ್ಲ ಪೋಣಿಸಿ ಆಗ್ತಾ ಇದೆ. ನೋಡಿ, ಇವಾಗ ತಾಳಿ ಪೋಣಿಸಿ ಆಗಿದೆ. ಮಡ್ಲಕ್ಕಿ ಜೊತೆ ಇದನ್ನು ಸಹ ಇಡ್ತಾ ಇದ್ದೀವಿ. ನೋಡಿ, ಇದೇ ನಮ್ಮ ಊರಿನ ಉರಿಕಾದೇಶ್ವರಿ ಅಮ್ಮ. ಆಷಾಢ ಟೈಮಲ್ಲಿ ದೇವಿ ದರ್ಶನ ಪಡೆಯೋದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಇವಾಗ ಪುರೋಹಿತರು ನಾವು ಕೊಟ್ಟಿರೋ ತಾಳಿನ ಹಾಕ್ತಾ ಇದ್ದಾರೆ, ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ನನಗೆ ತುಂಬ ಶೂಟ್ ಮಾಡೋಕ್ಕಾಗಲಿಲ್ಲ, ಅಲ್ಲೆಲ್ಲ ತುಂಬ ರಿಸ್ಟ್ರಿಕ್ಷನ್ ಇರುತ್ತೆ. ಆದರೂ ಅಲ್ಪ ಸ್ವಲ್ಪ ಶೂಟ್ ಮಾಡಿದ್ದೀನಿ. ಈಗ ಹಾರ ಹಾಕಿ ಎಲ್ಲ ಪೂಜೆನ ಮುಂದುವರಿಸ್ತಾ ಇದ್ದಾರೆ. ಆ ಪೂಜೆ ಎಲ್ಲ ನಿರ್ವಿಘ್ನವಾಗಾಯಿತು. ತುಂಬ ಖುಷಿಯಾಯಿತು. ಪೂಜೆ ತುಂಬ ಚೆನ್ನಾಗಾಯಿತು. ಸೊ ನಾವು ಹೀಗೆ ಆಚೆ ಬಂದು ಪ್ರದಕ್ಷಿಣೆ ಹಾಕ್ತಿದ್ವಿ. ವೀರಿಗಂತೂ ಪ್ರದಕ್ಷಿಣೆ ಹಾಕಬೇಕಾದ್ರೆ ತುಂಬ ಖುಷಿ. ಅಲ್ಲಿರೋ ಹಸು ಮತ್ತು ನೇಚರೆಲ್ಲ ನೋಡಿ ತುಂಬ ಖುಷಿ ಪಡ್ತಿದ್ದ. ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಇನ್ನೇನಿದೆ, ಪ್ರಸಾದ, ಬಿಸಿ ಬಿಸಿ ಪ್ರಸಾದ ಮಾಡಿದರು, ವಾಂಗಿಬಾತ್ ಮಾಡಿದರು ಮತ್ತು ಸ್ವೀಟ್ ಪೊಂಗಲ್ ಸಹ ಮಾಡಿದರು. ಹೊಟ್ಟೆ ತುಂಬ ಕೊಡ್ತಾಯಿದ್ರು. ನಾವು ಸಹ ಕ್ಯೂ ಅಲ್ಲಿ ನಿಂತ್ಕೊಂಡು ಹೊಟ್ಟೆ ತುಂಬ ಪ್ರಸಾದ ಇಸ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವಿಲ್ಲಿ, ಪೊಂಗಲ್ ಮತ್ತು ವಾಂಗಿಬಾತ್ ಮಾಡಿದರು. ಸೊ ಆಮೇಲೆ ಇನ್ನೂ ನಿಮಗೆ ಡೌಟ್ ಬರ್ಬೋದು, ನನ್ನ ಮಗನ ಹೆಸರು ವೀರು ಅಂತ ಅಂದ್ಕೊಂಡಿರಬಹುದು ನೀವೆಲ್ಲ. ಆದರೆ ನನ್ನ ಮಗನ ನಿಕ್ ನೇಮು ವೀರು ಅಂತ. ಹೆಸರು ಇನ್ನೂ ಯಾವುದು ಫೈನಲ್ ಆಗಿಲ್ಲ. ನಮ್ಮ ಮನೆ ದೇವರು ವೀರಭದ್ರೇಶ್ವರ ಆಗಿರೋದ್ರಿಂದ ಅವನಿಗೆ ನಿಕ್ ನೇಮ್ ವೀರು ಅಂತ ಇಟ್ಟಿದ್ದೀವಿ. ಇಷ್ಟೇ, ಪ್ರಸಾದ ತಿಂದು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮ್ಮ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು.